ಇದು ಒಂದು ಕಮ್ಯುನಿಕೇಷನ್ ಡಿವೈಸ್. ಇದು ಆ ಕಾಲದಲ್ಲಿ ಶಿಪ್ ಒಳಗಡೆ ಯೂಸ್ ಮಾಡ್ತಾ ಇದ್ದಿದ್ದು. ಇದು ಒಂದು ಇದರಿಂದ ಟೆಕ್ಸ್ಟ್ನ ಅಂದರೆ ಈಗ ಮೆಸೇಜ್ ಕಳಿಸೋದು ಬೇರೆ ಶಿಪ್ನವ್ರಿಗೆ ನಾವು ಮೆಸೇಜ್ ಕಳಿಸ್ಬೋದು. 5000 ವ್ಯಾಟ್ ಲೈಟ್ ಇದು. ಓ ಮೈ ಗಾಡ್. ಮನೆಯಲ್ಲೆಲ್ಲ ನಾವು 22 ವ್ಯಾಟ್ ಒಂದು ಲೈಟ್ ಹಾಕೊತೀವಿ. ಇದು 5000 ವ್ಯಾಟು. ಇದು ವುಡ್ಡಲ್ಲಿದೆ. ಇದು ಮೆಟಲ್. ಇದು ಹಳೆ ಕಾಲದ್ದು. ಇದು ಬ್ರಾನ್ಸ್. ಇದು ಸಾರಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಬ್ರಾನ್ಸ್ ಆ್ಯಂಕರ್. ಇದು ಸ್ಟೋನ್ ಆ್ಯಂಕರ್ ಇದೆ ನೋಡಿ. ಇದನ್ನ ಕೆಲವೊಂದು ಮೂವೀಸ್ ಅಲ್ಲಿ ನೋಡಿರ್ತೀರಾ ನೋಡಿ. ಇದು ಬ್ಯಾಂಬೂ ಬೋಟ್. ಇದು ನೋಡಿ ಮುಳುಗೋಯ್ತಲ್ಲ 1912 ಅದೇ ಟೈಟಾನಿಕ್ ಶಿಪ್ನ ಮಾಡೆಲ್ ಇದು. ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಪಾಕೆಟ್ ಪ್ರಪಂಚ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡ್ಬಂದಿರೋದು ಮಹಾಬಲಿಪುರಂಲಿರುವ ಒಂದು ಮ್ಯೂಸಿಯಂಗೆ. ಆಗಲೇ ನಾವು ನೋಡ್ತಲ್ಲ ಆನೆ ಶಿಪ್ಲಿದೆ. ಇದು ಬಂದು ಓಕನೀಶ್ವರ ಟೆಂಪಲ್ ಮಹಾಬಲಿಪುರಂ. ಇದು ಹಳೆಯ ಲೈಟ್ ಹೌಸ್ ಇವಾಗೇನು ನೋಡ್ಕೊಂಡು ಬಂದಲ್ಲ, ಆ ಲೈಟ್ ಹೌಸ್ ಬಂದು ಮುಂಚೆ ಇರಲಿಲ್ಲ. ಆಗಿದೆ ಅದು 1900 ಇಯರಲ್ಲಿ ಕಟ್ಟಿರೋದು. ಇದೇ ಓಲ್ಡೆಸ್ಟ್ 1000. ಈ ಫೋಟೋ ತೆಗೆದಿರೋದೆ 1990. ಆ ಲೈಟ್ ಹೌಸ್ ಅಲ್ಲಿಗೆ 1900ರಲ್ಲಿ ಕಟ್ಟಿರೋದು. ಆದರೆ ಅದಕ್ಕೆ ಇದು ಓಲ್ಡೆಸ್ಟ್ ಲೈಟ್ ಹೌಸ್ ಆ್ಯಕ್ಚುಲ್ ಆಗಿ. ನೋಡಿ ಇಲ್ಲೊಂದು ಲೈಟ್ ಇಟ್ಟಿದ್ದಾರೆ. ಡೆಮೋ ನೋಡೋಣ ಬರೋಣ. ಇದೆಲ್ಲ ಸ್ಕ್ವೇರ್ ಶೇಪಲ್ಲಿ ಇರುವಂಥ ಲೆನ್ಸಸ್ಗಳು. ಇದು ಕರ್ವ್ ಶೇಪಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾನೆಲ್ಲೋ ಸುಮ್ಮನೆ ಲೈಟ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಇಷ್ಟೊಂದು ಲೆನ್ಸಸ್ನ ಇವರು ಯೂಸ್ ಮಾಡ್ತಾರೆ. ಪ್ರಿಸಮ್ಗಳು ಇದನ್ನೆಲ್ಲ ಯೂಸ್ ಮಾಡ್ತಾರೆ ಅಂತ, ಲೆನ್ಸಸ್ ಯೂಸ್ ಮಾಡ್ತಾರೆ ಅಂತ ನನಗೆ ಈಗಲೇ ಗೊತ್ತಾಗುತ್ತೆ. 4 ಸೈಡು 4 ಲೆನ್ಸ್ ಯೂಸ್ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಇಷ್ಟೊಂದು ಲೆನ್ಸಸ್ ಯೂಸ್ ಮಾಡ್ತಾರೆ. ಇಲ್ಲೊಂದು ಮಾಡೆಲ್ ಮಾಡಿದ್ದಾರೆ. ಇದು ರೋಲ್ ಮಾಡಿದ್ರೆ ಲೈಟ್ ಬರುತ್ತಾ? ಇದನ್ನ ರೋಲ್ ಮಾಡಿದ್ರೆ ಲೈಟ್ ಬರ್ತಾ ಇಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲೇನೋ ರೋಲ್ ಮಾಡೋ ರೀತಿ ಕೊಟ್ಟಿದ್ದಾರೆ. ತಿರುಗಿಸ್ಬೋದು. ಇದು 1886 ಮಾಡಿರುವಂಥ ಲೈಟ್ ಇದು. ನೋಡಿ ಆವಾಗ 5000 ವ್ಯಾಟ್ ಲೈಟ್ ಇದು. ಓ ಮೈ ಗಾಡ್. ಮನೆಯಲ್ಲೆಲ್ಲ ನಾವು 22 ವ್ಯಾಟ್ ಒಂದು ಲೈಟ್ ಹಾಕೊತೀವಿ. ಇದು 5000 ವ್ಯಾಟು. ಆಪ್ಟಿಕ್ ಲೆನ್ಸ್. ಇಲ್ಲೊಂದು ಆಪ್ಟಿಕ್ ಲೆನ್ಸ್ ಇದೆ. ಗ್ಲಾಸಸ್ ಇದೆ. ಸ್ಪಿರಿಟ್ ಜಗ್ ಅಂತ, ಸ್ಪಿರಿಟ್ನ ಹಾಕೋದಕ್ಕೆ ಏನೋ ಜಗ್ ಯೂಸ್ ಮಾಡ್ತಾ ಇದ್ರು. ಇದು ನೋಡಿ, ಇದೆಲ್ಲ ಬಂದು ಲೈಟ್ ಹೌಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದರಲ್ಲೇ ಅವಾಗೆಲ್ಲ ಯಾವ್ಯಾವ ರೀತಿ ಲೈಟ್ಗಳಿತ್ತು ಅದೆಲ್ಲ ನೋಡಿ. ಇಲ್ಲಿ ಕೀಪರ್ ಲ್ಯಾಂಪು. ಇದು ಕೀಪರ್ ಲ್ಯಾಂಪ್. ಕ್ಯಾಪಿಲರಿ ಲ್ಯಾಂಪು, ಕೀಪರ್ ಲ್ಯಾಂಪ್. ಇಲ್ಲೊಂದಿದೆ ನೋಡಿ ಲ್ಯಾಂಪ್. ಇದು 300 mm ಡ್ರಮ್ ಆಪ್ಟಿಕ್. ಇಲ್ಲೊಂದಿದೆ. ಇದು ಆಪ್ಟಿಕ್.
ಕ್ಯಾಪಿಲರಿ PV ಬರ್ನರ್. ಈ ನಾವು ಈ ನಮ್ಮ 90s ಅಲ್ಲಿ ಒಂದು ಲ್ಯಾಂಟರ್ನ್ ಯೂಸ್ ಮಾಡ್ತಾ ಇದ್ವಿ. ಒಳಗಡೆ ಒಂದು ಮೆಶ್ ಥರದ್ದೊಂದನ್ನು ಕಟ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಅದು ಗ್ಯಾಸಲ್ಲಿ ಉರಿತಾ ಇತ್ತು. ಆ ಟೆಕ್ನಾಲಜಿ ಬಂದಿದ್ದರಿಂದ ನೋಡಿ, ಇದು ವಿಂಡ್ ಮೋಟಾರ್ ಅಂತೆ. ಇದು ಗಡಿಯಾರ, ಹಳೆ ಕಾಲದ ಗಡಿಯಾರ. ಇದು ಟಿಕ್ 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 ಅಂತ ದೊಡ್ಡ ದೊಡ್ಡ ಟವರ್ಗಳಲ್ಲಿ ಗಡಿಯಾರಗಳನ್ನ ಯೂಸ್ ಮಾಡಿರ್ತಾರಲ್ಲ, ಆ ಮಿಷಿನೇ ಇದು. ಇದು ಚಿಕ್ಕ ಮಿಷಿನು, ಅಲ್ಲೆಲ್ಲ ತುಂಬಾ ದೊಡ್ಡ ಮಿಷಿನ್ಗಳು ಯೂಸ್ ಮಾಡಿರ್ತಾರೆ. ಇದು ಒಂದು ಗಡಿಯಾರ ಇದೆ ನೋಡಿ, 3000 ವ್ಯಾಟ್ ಲ್ಯಾಂಪ್. ಇದನ್ನೆಲ್ಲ ಕಣ್ಣಾರೆ ನೋಡಕ್ಕೆ ಆಗೋದಿಲ್ಲ, ಅಷ್ಟು ಜೋರಾಗಿ ಬೆಳಕು ಬರುತ್ತೆ. ಬರಿಗಣ್ಣಲ್ಲಿ ನೋಡಕ್ಕೆ ಆಗಲ್ಲ. ಇದೊಂದು ಮಾಡೆಲ್ ಇದೆ ನೋಡಿ, ಒಂದು ಬೋರ್ಡ್. ಓಕೆ, ಇದು ಕೂಡ ಲೈಟ್ಗೆ ಸಂಬಂಧಪಟ್ಟಿರೋ ಫೋಟೋ ಇದೆ. ಈಜಿಪ್ಷಿಯನ್ ಶಿಪ್ ಮಾಡೆಲ್. ಇದೆಲ್ಲ ಶಿಪ್ ರಿಲೇಟೆಡ್ ಇದಿದೆ. ಶಿಪ್ ಕೊಟ್ಟಿಯ ಶೇಪ್ ಇದು ಆಂಕರ್ಗಳಿರ್ತವೆ ನೋಡಿ, ಆಂಕರ್. ಇದು ವುಡ್ಡಲ್ಲಿದೆ. ಇದು ಮೆಟಲ್, ಇದು ಹಳೆ ಕಾಲದ್ದು. ಇದು ಬ್ರಾನ್ಸ್. ಇದು ಇಲ್ಲಿ ಮೆನ್ಷನ್ ಮಾಡಿದೆ, ಬ್ರಾನ್ಸ್ ಆಂಕರ್. ಇದು ಸ್ಟೋನ್ ಆಂಕರ್ ಇದೆ ನೋಡಿ. ಇವಾಗ ಯಾರು ಸ್ಟೋನ್ ಆಂಕರ್ ಯೂಸ್ ಮಾಡಲ್ಲ, ಅವಾಗ ಯೂಸ್ ಮಾಡ್ತಾ ಇದ್ದು ಸ್ಟೋನ್ ಆಂಕರ್ ಇದು. ಕೋಸ್ಟಲ್ ಗಾರ್ಡ್ಸ್ ಅವರು ಯೂಸ್ ಮಾಡ್ತಾ ಇದ್ದು. ಅವಯ್ಯ, ಇದು ಮಹಾರಾಷ್ಟ್ರ ಶಿಪ್ ಮಾಡುತ್ತೆ. ಮಹಾರಾಷ್ಟ್ರ ಶಿಪ್ ಮಾಡುತ್ತೆ. ಇಟಾಲಿಯನ್ ವುಡನ್ ಬೋಟ್. ಬೇಪು ಡಾವ್. ಇದು ಲಕ್ಷದ್ವೀಪ್ ಫೈರ್ ಫೈಟರ್ ಟಕ್. ಇದು ಸಾಗರ್ ದೀಪ್, MV ಸಾಗರ್ ದೀಪ್ 2 ಅಂತ ಇದೆ. ಆಯಿಲ್ ಟ್ಯಾಂಕರ್, ಆಯಿಲ್ ಎಕ್ಸ್ಟ್ರಾಕ್ಟ್. ಇದನ್ನ ಕೆಲವೊಂದು ಮೂವೀಸ್ ಅಲ್ಲಿ ನೋಡಿರ್ತೀರಾ ನೋಡಿ. ಇದು ಬ್ಯಾಂಬೂ ಬೋಟ್. ಇದು ಅವಾಗ ಏನ್ಷಿಯಂಟ್ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದ ಬ್ಯಾಂಬೂ ಬೋಟ್. ಕಾಂಪಾಸ್ ಇದೆ, ಹಳೆ ಕಾಲದ್ದು ಕಾಂಪಾಸ್. ಜಾಲಿ ಬೋಟ್ ಆಫ್ ಕುವೈತ್, ಕುವೈತಿನ ಬೋಟ್. ವುಡನ್ ಪುಲೀಸ್. ಇದು ಏನಾದರೂ ಈಗ ಬೋಟಿಂದ ಏನಾದರೂ ಕೆಳಗಡೆ ಸಮುದ್ರಕ್ಕೆ ಇಳಿಸ್ಬೇಕು, ಎಲ್ಲ ಎತ್ತಬೇಕು ಅಂದಾಗ ಯೂಸ್ ಮಾಡ್ತೀವಿ. ಏರ್ಫೋರ್ಸ್ದು ಅದು ಇಲ್ಲಿ ಇಟ್ಟಿದ್ದಾರೆ ಪ್ಲೇನ್. ಅಂದರೆ ಇದು ಇಲ್ಲಿ ನೋಡಿ, ಈ ಏರ್ ಶಿಪ್ಸ್ ಇರುತ್ತಲ್ಲ, ಈ ಶಿಪ್ ಒಳಗಡೆ, ಶಿಪ್ ಮೇಲ್ಗಡೆ ಯಾರು ಅಂತ ಹಳೆ ಕಾಲದ ಮಾಡಲ್ ಇದು. ಇದಕ್ಕೆ ಸ್ಯಾಂಡ್ಬೋಕ್ ಅಂತ ಈ ಮಾಡಲ್ಗೆ. ಇದು ಸಬ್ಮರೀನ್, ಎಲ್ಲರೂ ಹೋಗ್ತೀರಾ ಸಬ್ಮರೀನ್. ನೋಡಿ ಮುಳುಗೋಯ್ತಲ್ಲ 1912 ಅಲ್ಲಿ, ಅದೇ ಟೈಟಾನಿಕ್ ಶಿಪ್ ನ ಮಾಡೆಲ್ ಇದು. ಇದು ಇಟಾಲಿಯನ್ ಶಿಪ್ ಮಾಡೆಲ್. ಜಾಲಿ ಬೋಟ್ ಆಫ್ ಓಮನ್ ಮಾಡೆಲ್ ಇದು. ಇದು ಸ್ಕಿಲ್ ರೂಟ್ ಅಂತ ಹಾಕಿದ್ದಾರೆ.
ಸೀವೇಸ್ ಎಲ್ಲೆಲ್ಲೂ ಯಾವ ರೀತಿ ಓಡಾಡ್ತಾ ಇದ್ರು, ಕನೆಕ್ಟಿವಿಟಿ ಎಲ್ಲಿಂದ ಎಲ್ಲಿಗೆ ಅಂತ ಅಂದ್ಬಿಟ್ಟು ಒಂದು ಮ್ಯಾಪ್ ಆಗಿದೆ. ಇದು 1405 1433ವರೆಗೂ ಯೂಸ್ ಮಾಡ್ತಿದ್ದಾರೆ ಸಿ ರೂಟ್ಸ್. ಇದು ಇಲ್ಲೊಂದು ಡಿವೈಸ್ ಇದೆ, ಸೆಕ್ಸ್ಟ್ಯಾಂಟ್ ಅಂತ. ಸೆಕ್ಸ್ಟ್ಯಾಂಟ್ is a device used to calculate the approximate position of the ship in the middle of the sea before invention of global positioning system GPS. It calculates the position of the ship by determining and the angle between the horizon and a celestial body such as the sun and moon or a star used in the navigation. ಇದು ಒಂದು ಕ್ಯಾಲ್ಕುಲೇಟ್ ಮಾಡುತ್ತೆ ಯಾವ ವೇಲಿ ನಾವು ಹೋಗ್ತಾ ಇದ್ದೀವಿ, ಮತ್ತು ಇದು ಒಂಥರ ನಾವು ಯಾವ ಪಾಯಿಂಟಲ್ಲಿ ಎಕ್ಸಾಕ್ಟ್ ಪಾಯಿಂಟು ಎಲ್ಲಿದ್ದೀವಿ. ಈಗ ನಾವು ಯೂಸ್ ಮಾಡ್ತೀವಲ್ಲ ಮೊಬೈಲಲ್ಲಿ GPS ಇರುತ್ತೆ, ಆ GPS-ಅಲ್ಲಿ ನಾವು ಎಲ್ಲಿದ್ದೀವಿ ಎಕ್ಸಾಕ್ಟ್ ಪಾಯಿಂಟ್ನ, ನಮ್ಮ ನಿಂತಿರೋ ಪಾಯಿಂಟ್ನ ನಾವು ಯಾರು ಬೇಕಾದ್ರೂ ಕಂಡುಹಿಡಿಬೋದು, ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ GPS-ಇಂದ. GPS ಇಲ್ಲದೇ ಇದ್ದಂಥ ಕಾಲದಲ್ಲಿ ಈ ಡಿವೈಸಿಂದ ಅದು ಗೊತ್ತಾಗ್ತಾ ಇತ್ತು ಇವ್ರಿಗೆ, ಇವರು ಯಾವ ಜಾಗದಲ್ಲಿದೆ. ಈಗ ಸಮುದ್ರದ ಮಧ್ಯೆ ಹೋಗಿ ಅವರು ಕಳೆದೋಗ್ತಾರೆ, ಗೊತ್ತಾಗ್ತಾ ಇರಲಿಲ್ಲ ಜಾಗ ಎಲ್ಲಿಗೆ ಹೋಗ್ಬೇಕು ಏನು ಅಂತ. ಸುತ್ತಲೂ ಸಮುದ್ರ ಇರ್ತಿತ್ತಲ್ಲ, ಆವಾಗ ಅವರು ಇಲ್ಲ ನಾವು ಇದೇ ಪೊಸಿಷನ್ಲಿದ್ದೀವಿ, ಇದೇ ಜಾಗದಲ್ಲಿದ್ವಿ, ಇಲ್ಲಿಂದ ನಾವು ನಾರ್ತ್ ಹೋಗೋದಾ ಸೌತ್ ಹೋಗ್ಬೇಕಾ ಈಸ್ಟ್ಗೋ ವೆಸ್ಟ್ಗೋ ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ಈ ಡಿವೈಸ್ ಇಟ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರು ಎಲ್ಲಿದ್ದೀವಿ ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ರು. ಇದರಿಂದ ಇದೊಂದು ಹತ್ತಿರದಿಂದ ತೋರಿಸ್ಬಿಡ್ತೀನಿ ನೋಡಿ. ಇದು ಒಂದು ಮಾಡೆಲ್ ಆಫ್ ಎ ಶಿಪ್ಪು, ಕ್ಯಾಪ್ಟನ್ ಇರುವಂಥ ಜಾಗ ಇದು. ಅಲ್ಲಿ ಶಿಪ್ ಒಳಗಡೆ ಆ ಕಾಲದಲ್ಲಿ ಯಾವ್ಯಾವ ರೀತಿ ನ್ಯಾವಿಗೇಷನ್ಗಳು ಸಿಸ್ಟಮ್ ಇರ್ಬೋದು, ಬೇರೆ ಬೇರೆ ಯಾವ್ಯಾವ ರೀತಿ ಮೆಕ್ಯಾನಿಸಮ್ಗಳು ಸಿಸ್ಟಮ್ಗಳು ಏನೇನು ಯೂಸ್ ಮಾಡ್ತಾ ಇದ್ರು ಎಲ್ಲ ಇಲ್ಲಿದೆ ನೋಡಿ. ರೆಡಾರ್ ಏನಕ್ಕೆ ಅಂದರೆ ಗೊತ್ತಲ್ಲ ನಿಮಗೆ, ಸುತ್ತಮುತ್ತ ಯಾವ ಶಿಪ್ಗಳು ಬರ್ತಾ ಇದೆ, ಯಾವ ಲೈನಲ್ಲಿ ಬರ್ತಾ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ರೆಡಾರ್ಗಳು ಯೂಸ್ ಮಾಡ್ತಾ ಇದ್ರು. ಇನ್ನು ನ್ಯಾವಿಗೇಷನಲ್ ಟೆಕ್ಸ್ಟ್ ರಿಸೀವರು, ಈಗ ಆ ಕಡೆಯಿಂದ ಯಾವುದಾದ್ರು ಶಿಪ್ಪು ಬರ್ತಾ ಇರೋ ಶಿಪ್ಪು ಆ ಲೈನ್ಗೆ ನಾವು ಅಪೋಸಿಟಲ್ಲಿ ಇದ್ದರೆ ಸ್ವಲ್ಪ ದೂರ ಹೋಗೋಕೆ ಹೇಳೋದಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇಟ್ಕೊತಾ ಇದ್ದಿದ್ದು. ಇನ್ನೂ ತುಂಬ ಡಿವೈಸ್ಗಳಿದ್ದಾವೆ, ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಇದು ಒಂದು ಮಾಡೆಲ್ ಆಫ್ ಶಿಪ್, ಇದು ಶಿಪ್ ಕ್ಯಾಪ್ಟನ್ ಇರುವಂಥ ಇಲ್ಲೊಂದಿದೆ ನೋಡಿ. ಇದು ಒಂದು ಕಮ್ಯುನಿಕೇಷನ್ ಡಿವೈಸ್. ಇದು ಆ ಕಾಲದಲ್ಲಿ ಶಿಪ್ ಒಳಗಡೆ ಯೂಸ್ ಮಾಡ್ತಾ ಇದ್ದಿದ್ದು. ಇದು ಒಂದು ಇದರಿಂದ ಟೆಕ್ಸ್ಟ್ನ ಅಂದರೆ ಈಗ ಮೆಸೇಜ್ ಕಳಿಸೋದು, ಬೇರೆ ಶಿಪ್ನವ್ರಿಗೆ ನಾವು ಮೆಸೇಜ್ ಕಳಿಸ್ಬೋದು, ಇಲ್ಲ ಲ್ಯಾಂಡಲ್ಲಿ ಇರೋರಿಗೆ ಮೆಸೇಜ್ ಕಳಿಸ್ಬೋದು. ಆ ಕಮ್ಯುನಿಕೇಟ್ ಮಾಡ್ತಿದ್ದ ಡಿವೈಸೇ ಇದು ಆ ಕಾಲದಲ್ಲಿ. ಯಾಕೆ ಇದರಲ್ಲಿ ಟ್ಯಾಪಿಂಗ್, ಈಗ 2 ಟ್ಯಾಪ್ಗೆ ಒಂದು ಲೆಟರ್ ಬರುತ್ತೆ. ಹಾಗೆ ಲಾಂಗ್ ಪ್ರೆಸ್ ಈಗ ಹಿಂಗೆ ಇಟ್ಕೊಂಡು ಬಿಟ್ಟರೆ ಅದಕ್ಕೊಂದು ಏನೋ ಒಂದು ಲೆಟರ್ ಬರುತ್ತೆ. ಹಾಗೆ 2 ಟ್ಯಾಪ್, ಲಾಂಗ್ ಪ್ರೆಸ್, 1 ಡಾಟ್, ಈ ಥರ ಬಂದು ಇದು ಬಂದು ಇನ್ನೊಂದು ಲೆಟರ್ ಬರುತ್ತೆ. ಈ ಥರ ಲೆಟರಿಂದನೇ ಒಂದು ಪದನ ಮಾಡಿ ಇದನ್ನು ಕಮ್ಯುನಿಕೇಟ್ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಒಳಗಡೆ ಇದ್ದ ಸಮುದ್ರದ ಒಳಗಡೆ ಇದ್ದಾಗ ಬೇರೆ ಬೋಟ್ಗಳು ಅಂದರೆ ಬೇರೆ ಶಿಪ್ಗಳವ್ರ ಹತ್ರ ಆಗಿರ್ಬೋದು, ಇಲ್ಲಾಂದರೆ ಲ್ಯಾಂಡಲ್ಲಿ ಇರೋರ ಹತ್ರ ಮಾತಾಡಬೇಕು ಅಂದ್ರೂ ಇದೇ ಡಿವೈಸ್ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ರು. ಬಟ್ ಈಗಿನ ಕಾಲದವ್ರಿಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಇದೊಂದು ಡಿವೈಸ್ ನೋಡಿ. 16th ಸೆಂಚುರಿಯಿಂದ ಇಲ್ಲಿವರೆಗೂ ಯಾವ್ಯಾವ ಮಾಡೆಲ್ ಲೈಟ್ ಹೌಸ್ಗಳಲ್ಲಿ ಲೈಟ್ಗಳು ಯೂಸ್ ಮಾಡ್ತಾಯಿದ್ರು, ಅದು ಹಾಗೆ ಯಾವ್ಯಾವ ಮಾಡೆಲ್ ಎಂಟೈರ್ ವರ್ಲ್ಡಲ್ಲಿ ಯಾವ್ಯಾವ ಮಾಡೆಲ್ ಆಫ್ ಶಿಪ್ಗಳನ್ನ ಯೂಸ್ ಮಾಡ್ತಾಯಿದ್ರು ಪ್ರತಿಯೊಂದು ಈ ಮಹಾಬಲಿಪುರಂಲಿರುವ ಈ ಮ್ಯೂಸಿಯಮಲ್ಲಿ ಇದೆ. ಇದೇ ರೀತಿ ವಿಡಿಯೋಗಳನ್ನ ನೋಡೋದಕ್ಕೆ ದಯವಿಟ್ಟು ಫಾಲೋ ಮಾಡಿ ಪಾಕೆಟ್ ಪ್ರಪಂಚ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.